ಅಯ್ಯೋ ದೇವ್ರೆ, ನನ್ನಿಂದಾನೇ ಈ ಗತಿನ? ನಾನೇ ಕಾರಣ, ಈ ಸಾವಿಗೆ ನಾನೇ ಕಾರಣ. ಹೌದು, ಈ ಅಪರಾಧದ ಹೊರೆನ ಹೊತ್ಕೊಂಡು ಇಡೀ ಜನ್ಮ ನೀನು ನರ್ಕ ಅನುಭವಿಸ್ಬೇಕು. ಶ್ರಾದ್ದದ ನೆಪದಲ್ಲಿ ಇವರ ಆತ್ಮಗಳನ್ನ ಈಗ ಕಟ್ ಹಾಕ್ತೀನಿ. ಇನ್ ಮುಂದೆ ಇವ್ರಿಗೆ ಉಸಿರು ಇಲ್ಲ, ಮುಕ್ತಿನೂ ಇಲ್ಲ. ದುರ್ಗಾ ಶರತ್ ಬೇಡ. ದುರ್ಗಾ 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 ಶರತ್ ಬೇಡ, ಬೇಡ. ದುರ್ಗಾ ಎದ್ದೇಳು, ದುರ್ಗಾ ಶರತ್. ಶಂಭು, ಈಗ ಅರ್ಥವಾಯ್ತಾ ಆ ಶ್ರಾದ್ದನ ನಿಲ್ಲಿಸೋದಕ್ಕೆ ಯಾಕೆ ನಾನು ಬಿಡಲಿಲ್ಲ ಅಂತ? ನಿನ್ನ ಮಗಳ ಮೇಲಿರೋ ಅತಿಯಾದ ವ್ಯಾಮೋಹ ನಿನ್ನ ಕಣ್ಣು ಕುರುಡು ಮಾಡಿದೆ. ನಿನ್ನ ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ ನಿನಗೆ ಕಾಣ್ತಾನೇ ಇಲ್ಲ. ತಾಯಿ, ತಾಯಿ, ನನಗೇನು ಅರ್ಥ ಆಗ್ತಾ ಇಲ್ಲ ತಾಯಿ. ಆ ಮಾಳವಿಕ ಎಲ್ಲರನ್ನೂ ಸರ್ವನಾಶ ಮಾಡೋದಕ್ಕೆ ನಿಂತಿದ್ದಾಳೆ. ನೀನೇನಾದರೂ ಆ ಮಾಳವಿಕೆನ ಎದುರಿಸೋದಕ್ಕೆ ಹೋಗಿದ್ರೆ ಈ ಅನಾಹುತಕ್ಕೆ ನೀನೇ ಕಾರಣ ಆಗ್ತಿದ್ದೆ. ಇದು ಅವಳ ವಿರುದ್ಧ ಹೋಗುವ ಸಮಯ ಅಲ್ಲ ಶಂಭು. ವಿಧಿಯ ವಿರುದ್ಧ ಹೋಗಲು ಯಾರಿಂದನೂ ಸಾಧ್ಯವಿಲ್ಲ ಶಂಭು. ತಾಯಿ ಅಂಬಿಕಾಗತಿ, ನಾನು ಅಸಹಾಯಕನ? ನಾನು ಅಸಹಾಯಕ? ನಿನಗೆ ಮುಂದಾಲೋಚನೆ ಕೊಟ್ಟಿರೋದು ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸೋದಿಕ್ಕೆ. ಎಲ್ಲವನ್ನೂ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಕೆಲವು ಘಟನೆಗಳನ್ನು ಯಾರ ಕಡೆಯಿಂದ ನಡೆಯಬೇಕೋ ಅವರಿಂದನೇ ನಡೀಬೇಕು. ಕೆಲವು ವಿಷಯಗಳು ದೇವರು ಬರೆದ ಹಣೆ ಬರಹ. ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ. ಕತ್ತಲೆ ಕೊನೆ ಇಲ್ಲ. ವಿಧಿ ಘೋರ ಕ್ರೂರ. ಕುಟುಂಬ ಮಣ್ಣು ಸಲ್ಲದು ತಾಯಿ, ಕುಟುಂಬ ಮಣ್ಣು ಸಲ್ಲದು. ಲೋಕೋದ್ಧಾರ, ಅಂಬಿಕಾ ದುರ್ಗಾ ಶಕ್ತಿ, ರಕ್ಷ ರಕ್ಷ ಪಾಹಿ ಮಾಂ, ರಕ್ಷ ರಕ್ಷ ಪಾಹಿ ಮಾಂ. ದೇವರ ಇಚ್ಛೆಯನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಶಂಭು. ತಪ್ಪಾಯಿತು ತಾಯಿ, ಅಲ್ಪ ನಾನು, ತಪ್ಪಾಯಿತು. ಈಗ ಶ್ರಾದ್ದ ನಡೆಯೋದಕ್ಕೆ ಸುಮ್ಮನೆ ಬಿಟ್ಬಿಡು. ಕಾಲ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನಾನೇ ಹೇಳ್ತೀನಿ. ಮಹಾಪ್ರಸಾದ ತಾಯಿ, ಮಹಾಪ್ರಸಾದ. ತಾಯಿ ಪಾಹಿ ಮಾಂ, ರಕ್ಷ ರಕ್ಷ ಪಾಹಿ ಮಾಂ, ತಾಯಿ ಪಾಹಿ ಮಾಂ. ಅಂಬಿಕಾ, ನೀನು ಈ ಲೋಕದ ಪಯಣ ಮುಗಿಸಿ ಎಲ್ಲೇ ಇರು, ಸಂತೋಷವಾಗಿರು. ನಿನ್ನ ನೆನಪುಗಳು ನಮಗೆ ಶಕ್ತಿ ಆಗಲಿ, ನಿನಗೆ ಮುಕ್ತಿ ಸಿಗಲಿ. ಹೌದು ಬಾಸು,
ಮಾಳ್ವಿಕಾ ಮೇಡಮ್ನ ನಂಬೇಡಿ ಅಂತಿದ್ದಾರೆ. ಅವರು ನಮ್ಮೆಲ್ರಂತೆ ಮನುಷ್ಯರಲ್ವಂತೆ. ಅವ್ರೊಳಗಡೆ ಅವಳು ರಾಕ್ಷಸಿ ಇದ್ದಾಳೆ ಅಂತ ಅಪ್ಪ ನಮ್ಮನ್ನ ಎಚ್ಚರಿಸ್ತಿದ್ದಾರೆ. ಶಟ್ ಅಪ್ ದುರ್ಗಾ, ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡ್ತಾ ಇದೀಯಾ? ಎಷ್ಟು ಧೈರ್ಯ ನಿನಗೆ? ನಂಬಿಕೆ ದ್ರೋಹಿ, ನಂಬಿಕೆ ದ್ರೋಹಿ, ಮೋಸ, ಮಾಟಗಾತಿ. ಇವಳದು ಮೋಸದ ಆಟ, ಮೋಸಗಾತಿ, ಎಲ್ಲ ಕಣ್ಕಟ್ಟು, ಕೊಲೆ ಪಾತಕಿ. ಅಪ್ಪ, ಏನ್ ಮಾತಾಡ್ತಿದ್ಯಾ ನೀನು? ಏನೇನೋ ಹೇಳ್ಬೇಡ ನೀನು. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ? ದುರ್ಗಾ, ಸಲ್ಲದು, ಪಿಂಡ ಪ್ರದಾನ ಸಲ್ಲದು, ಅನಾಹುತ, ಘೋರ ಅನಾಹುತ, ಮಾಯಾಶಕ್ತಿ, ದಾರಿ ಪಲ್ಲಟ, ದ್ರೋಹಿ, ದ್ರೋಹಿ, ಕೊಲೆ ಪಾತಕಿ. ಬಾಸು, ಅಪ್ಪ ಹೇಳ್ತಿರೋದು ಮಾಳ್ವಿಕಾ ಮೇಡಮ್ ಕೊಲೆ ಪಾತಕಿ ಅಂತೆ. ಅವರು ಯಾವತ್ತೂ ಸುಳ್ಳು ಹೇಳಿಲ್ಲ ಬಾಸು, ನೀವು ಕೋಪ ಮಾಡ್ಕೋಬೇಡಿ. ಮಾಳ್ವಿಕಾ ಮೇಡಮ್ಮು ನಂಬಿಕೆಗೆ ಅರ್ಹರಲ್ವಂತೆ. ಅವರು ದೊಡ್ಡ ಮೋಸಗಾತಿ, ಮಾಟಗಾತಿ ಅಂತ ಹೇಳ್ತಿದ್ದಾರೆ. ಅವ್ರಿಗಿರೋ ಶಕ್ತಿಯಿಂದ ನಿಮ್ಮನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಅಪ್ಪ ನಮ್ಮನ್ನ ಎಚ್ಚರಿಸ್ತಿದ್ದಾರೆ. ದುರ್ಗಾ, ನಿನ್ ನಾಲ್ಗೆಗೆ ಸ್ವಲ್ಪನಾದ್ರೂ ಹಿಡ್ತಾ ಇರ್ಲಿ. ನನ್ ಮಗನ್ ಮುಂದೆನೆ ನನ್ನ ಮಾಟಗಾತಿ ಅಂತ್ಯಾ? ಎಷ್ಟು ಸೊಕ್ಕು ನಿನ್ಗೆ? ಇಲ್ಲ ಮೇಡಮ್, ನಮ್ಮಪ್ಪ ಯಾವತ್ತೂ ಸುಳ್ಳು ಹೇಳೋರಲ್ಲ. ಅವ್ರ ಹುಚ್ಚತನದ ನಡುವೆಲ್ಲೂ ಅವ್ರ ಮಾತಲ್ಲಿ ಒಂದು ಸತ್ಯ ಅಡಗಿರುತ್ತೆ. ಮುಂದೆ ಏನೋ ಅಪಾಯ ಇದೆ, ಅದವ್ರಿಗೆ ಕಾಣಿಸ್ತಿದೆ. ಅದಕ್ಕೆ ನಮ್ಮನ್ನೆಲ್ಲ ಎಚ್ಚರಿಸ್ತಿದ್ದಾರೆ ಮೇಡಮ್. ಹಾಗಾದ್ರೆ ನಾನು ಮಾಟಗಾತಿನ, ರಾಕ್ಷಸಿನ? ಶರತ್ ಕೇಳಿಸ್ಕೊಂಡ್ಯಪ್ಪ? ಇದೆಲ್ಲ ಅಪ್ಪ ಮಗಳು ಸೇರಿ ಸಂಚ್ ಮಾಡ್ತಿರೋ ಹಾಗಿದೆ. ಮರೆ ಆಗಿದ್ದ ಸೂರ್ಯ ಹೊರಗೆ ಬರ್ತಾನೆ. ಬೀಳುತ್ತೆ, ಮುಖವಾಡ ಕಳಚಿ ಬೀಳುತ್ತೆ, ಕರಗತ್ತೆ, ಬಣ್ಣ ಕರಗತ್ತೆ. ಎಲ್ಲ ಹೇಳ್ತೀನಿ.